ಸಂಕ್ರಾಂತಿ ಹಬ್ಬ ಅಂದರೆ ಇದು ರೈತರ ಹಬ್ಬ. ಇದು ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ. ಸುಗ್ಗಿ ಹಬ್ಬ ಅಂತಾರೆ, ಭೋಗಿ ಹಬ್ಬ ಅಂತಾರೆ. ಇದು ರೈತರು ಬೆಳೆದಿರೋ ಬೆಳೆನ ಅದಕ್ಕೆ ಪೂಜೆ ಸಲ್ಲಿಸುವಂಥ ಹಬ್ಬನ ಸಂಕ್ರಾಂತಿ ಹಬ್ಬ ಅಂತ ಕರೀತಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮೊದಲಿಗೆ ತಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ, ನಾನು ವಿಭಿನ್ನವಾಗಿ ಸಂಕ್ರಾಂತಿ ಹಬ್ಬದ ಎಳ್ಳು ಬೆಲ್ಲನ ಯಾವ ರೀತಿ ಪ್ಯಾಕ್ ಮಾಡಿ ಕೊಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು. ನಾನಿಲ್ಲಿ ಪೇಪರ್ ಕಪ್ಗಳನ್ನ ತಗೊಂಡಿದ್ದೀನಿ. ಪೇಪರ್ ಕಪ್ಗಳು ಮನೆಯಲ್ಲಿ ಸಾಕಷ್ಟು ಇತ್ತು. ಅದರಿಂದ ನಾನು ಎಳ್ಳು ಬೆಲ್ಲನ ಪ್ಯಾಕ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ವಾಟರ್ ಪೇಂಟ್ ತಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಸ್ಕೆಚ್ ಪೆನ್ ಆದರೂ ಇರ್ಬೋದು, ಯಾವುದೇ ಥರ ಕಲರ್ ಆದರೂ ಇರ್ಬೋದು. ಅದನ್ನು ಯೂಸ್ ಮಾಡಿಕೊಂಡು ಈ ಥರ ನೀವು ಮಾಡ್ಕೊಳ್ಳಿ. ನಾನಿಲ್ಲಿ ಅದರಿಂದ ಎಲ್ಲ ಕಪ್ಗಳಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಬರೆದಿದ್ದೀನಿ. ನನ್ನ ಮಕ್ಕಳು ಸಹಾಯ ತಗೊಂಡೆ. ಅವರು ಎಲ್ಲ ಸೇರಿ ಈ ಥರ ಮಾಡಿಕೊಟ್ರು. ಖುಷಿಯಿಂದ ಪೇಂಟ್ ಮಾಡಿಕೊಟ್ರು. ತುಂಬ ಚೆನ್ನಾಗಿ ಬಂದಿದೆ. ಡಬ್ಬಕ್ಕೆ ಹಾಕ್ಕೊಡೋ ಬದಲು ಈ ಥರ ಹಾಕ್ಕೊಡಿ. ಇದೊಂಥರ ಕ್ರಿಯೇಟಿವ್ ಆಗಿ ಇನ್ನೋವೇಟಿವ್ ಆಗಿ ಇದೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈಗ ಬನ್ನಿ ಇದನ್ನು ಯಾವ ಥರ ಕಟ್ ಮಾಡಿ ಹಾಕೋದು ಅಂತ ಹೇಳ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಈ ಥರ ಕತ್ರಿಯಿಂದ ಕಟ್ ಮಾಡಿಕೊಂಡು ನಾವು ಎಳ್ಳು ಬೆಲ್ಲನ ಹೇಗೆ ರೆಡಿ ಮಾಡಿದ್ವಿ ಅದನ್ನು ಹಾಕ್ಕೊಂಡು ಈ ಥರ ಸ್ಟೇಪ್ಲರಿಂದ ಪಿನ್ ಮಾಡ್ಕೋಬೇಕು. ನಿಮಗೆ ಪಿನ್ ಆಗಲ್ಲ ಬೇಡ ಅನ್ನೋರು, ಚಿಕ್ಕ ಮಕ್ಕಳು ಇರೋರು, ನೀವು ಗಮ್ ಬೇಕಾದರೂ ಹಾಕೋಬೋದು. ಮೈದಾ ಹಿಟ್ಟಿಂದ ಪೇಸ್ಟ್ ಮಾಡಿಕೊಂಡು ಹಾಕೋಬೋದು. ಥರ ಚೆನ್ನಾಗಿದೆ. ಮಕ್ಳಿಗೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅವರು ತುಂಬ ಖುಷಿಪಟ್ಟು ಈ ಥರ ಮಾಡಿಕೊಡಿ ಅಂದರೆ ಮಾಡಿಕೊಡ್ತಾರೆ. ಹುಷಾರು, ನೆನಪಿರಲಿ, ಪಿನ್ನು ಕೈಗೆ ಚುಚ್ಬೋದು. ಹುಷಾರಾಗಿ ಮಕ್ಕಳ ಕೈಲಿ ಈ ಥರ ಕ್ರಿಯೇಟಿವ್ ಆಗಿ ಮಾಡಿಸಿ. ಇನ್ನು ಮಿಕ್ಕಿರೋದು ಏನಿದೆ ಅದನ್ನು ನಾನು ಇಲ್ಲೆಲ್ಲ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಇದಕ್ಕೆ ನೀವು ದೊಡ್ಡದು ಜ್ಯೂಸ್ ಕುಡಿಯೋ ಲೋಟನೇ ತಗೋಬೇಕು. ಅದಾದರೆ ಸಾಕಾಗುತ್ತೆ. ನೋಡಿ, ಬ್ಯಾಗ್, ಎಳ್ಳು ಬೆಲ್ಲದ ಬ್ಯಾಗು ರೆಡಿ ಆಗ್ತಾ ಇದೆ. ಈಗ ನಾನು ಇದನ್ನು ಒಂದು ಪೇಪರ್ ಬ್ಯಾಗಿಗೆ ಎಲ್ಲ ಹಾಕೋತಾ ಇದ್ದೀನಿ. ಇದು ಅಷ್ಟೇ ಬಜೆಟ್ ಫ್ರೆಂಡ್ಲಿ ಆಗಿದೆ. ಎಲ್ಲ ಮಾರ್ಕೆಟ್ಗಳಲ್ಲೂ ಸಿಗುತ್ತೆ. ಇದಕ್ಕೆ ಹಸಿ ಕಡಲೆಕಾಯಿ, ಕಬ್ಬು, ಎಲೆ ಅಕ್ಕಿ, ತಾಂಬೂಲ, ಒಂದು ಚಾಕ್ಲೇಟ್ ಇಟ್ಟಿದ್ದೀನಿ. ನಿಮಗೆ ಏನು ಬೇಕು ಅನಿಸುತ್ತೆ ಅದನ್ನು ನೀವು ಹಾಕ್ಕೊಳ್ಳಿ. ತಾಂಬೂಲ ಪೂರ್ತಿ ಕೊಡೋರು ಇದನ್ನು ಫಿಲ್ ಮಾಡ್ಕೋಬೋದು. ನೋಡಿ, ಈಗ ಎಳ್ಳು ಬೆಲ್ಲದ ಪ್ಯಾಕು ರೆಡಿಯಾಗಿದೆ. ಈ ಥರ ನಿಮಗೆ ಇಷ್ಟ ಆದರೆ ದಯವಿಟ್ಟು ಇದನ್ನು ಫಾಲೋ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ಶುಭ ದಿನ. ಒನ್ಸ್ ಅಗೇನ್ ಹ್ಯಾಪಿ ಸಂಕ್ರಾಂತಿ.